ಅಲ್ಲಿ ಅಕ್ರಮವಾಗಿ ನುಸುಳಿರುವಂತಹ ಅಕ್ರಮ ವಲಸಿಗರನ್ನ ಎಲ್ಲ ಮಾನವೀಯ ಮೌಲ್ಯಗಳು ಅದೇ ರೀತಿಯಾಗಿ ಮಾನವೀಯ ಒಂದು ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಅಕ್ರಮ ವಲಸಿಗರನ್ನ ಅಮಾನವೀಯವಾಗಿ ಅಮೆರಿಕ ನಡೆಸಿಕೊಳ್ತಾ ಇದೆ. ಅಮಾನವೀಯವಾಗಿ ಅಮಾನುಷವಾಗಿ ಅಮೆರಿಕ ತನ್ನ ದೇಶದಿಂದ ಅಕ್ರಮ ವಲಸಿಗರನ್ನ ಹೊರದಬ್ಬಿದೆ. ಕೈಗೆ ಕಾಲಿಗೆ ಸೊಂಟಕ್ಕೆ ಸರಪಳಿಗಳನ್ನು ಹಾಕಿ ವಿಮಾನ ಹತ್ತಿಸಿದೆ. ಇನ್ನು ಅಮೆರಿಕ ಎಷ್ಟರ ಮಟ್ಟಿಗೆ ಅಮಾನವೀಯವಾಗಿ ಅಮಾನುಷವಾಗಿ ಈವರೆಗೆ ಏನೋ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಾ ಇತ್ತು ದೇಶ, ಎಷ್ಟು ಕೆಳಮಟ್ಟಕ್ಕೆ ಇಳಿದು ಹೋಯಿತು ಅಂದರೆ ವೈಟ್ ಹೌಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಟ್ವೀಟ್ ಮಾಡಿದೆ. ಅದರ ಕೆಳಗಡೆ ಮತ್ತೋರ್ವ ವ್ಯಕ್ತಿ, ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಗೆ ಬರುವಂತಹ ಎಲಾನ್ ಮಸ್ಕ್, ಮಾನವ ಕುಲಕ್ಕೆ ಬಹುದೊಡ್ಡದಾಗಿರುವಂತಹ ಕೊಡುಗೆ ಕೊಡ್ತೀನಿ ಅನ್ನುವಂತಹ ವ್ಯಕ್ತಿ ವಾವ್ ಅಂತ ಟ್ವೀಟ್ ಮಾಡಿ ಅಪಹಾಸ್ಯ ಮಾಡಿದ್ದಾರೆ. ಅಂದರೆ ಎಷ್ಟು ಅಮಾನವೀಯ ಅಮಾನುಷವಾಗಿ ಅವರನ್ನು ನಡೆಸ್ಕೊಳ್ತಾ ಇದೆ ಅನ್ನುವಂಥದ್ದಕ್ಕೆ ಇದೇ ಒಂದು ಸಾಕ್ಷಿ. ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಿದಂತಹ ಒಂದು ಹೊಸ ವಿಡಿಯೋ ಈಗ ರಿಲೀಸ್ ಮಾಡಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಏಲಿಯನ್ಗಳನ್ನು ನಾವು ಹೊರದಬ್ತಾ ಇದ್ದೀವಿ ಅಂತ ಅಮೆರಿಕಾದ ವೈಟ್ ಹೌಸ್ ಹೇಳತ್ರಿ. ಅಮೆರಿಕ ಇಷ್ಟು ಕೆಳಮಟ್ಟಕ್ಕೆ ಇಳಿಯತ್ತೆ ಅನ್ನುವಂತಹ ಒಂದು ವಿಚಾರ ಯಾರೊಬ್ಬರು ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಏನಾಗಿದೆ ಅಮೆರಿಕಾಗೆ? ಮತಿಗೆಡ್ತ ಅಥವಾ ಅಮೆರಿಕ ಈವರೆಗೆ ತನಗೆ ಸಿಕ್ಕಿದ್ದಂತಹ ಒಂದು ಪಾಪ್ಯುಲಾರಿಟಿ ಏನಿದೆ, ವಿಶ್ವದ ದೊಡ್ಡಣ್ಣ, ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮುಂದುವರಿದಂತಹ ರಾಷ್ಟ್ರ, ಈ ಒಂದು ಅಮಲು ತಲೆಗೆ ಏನಾದರೂ ಏರಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ ನೀವು. ಈ ನಾಯಿಗಳಿಗೆ ಕಟ್ಟಾಕುವಂತಹ ಚೇನ್ ಇರುತ್ತಲ್ಲ ಮನೆಯಲ್ಲಿ, ನೀವು ಎಲ್ಲರೂ ಕೂಡ ನೋಡಿರ್ತೀವಿ. ಏನೋ ಒಬ್ಬ ಬಹುದೊಡ್ಡ ಅತ್ಯಾಚಾರಿ, ರೇಪಿಸ್ಟು ಅಥವಾ ಒಬ್ಬ ಭಯೋತ್ಪಾದಕ ಅಂಥವರನ್ನು ಯಾವ ರೀತಿಯಾಗಿ ಕಟ್ ಹಾಕೋದಕ್ಕೆ ಅಂತ ಈ ಚೈನ್ಗಳನ್ನು ಬಳಕೆ ಮಾಡ್ತಾರಲ್ವಾ, ಅದೇ ರೀತಿಯಾದಂತಹ ಚೈನ್ಗಳನ್ನು ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಅದು ಕೂಡ ನಾಯಿಗಳಿಗೆ ಕಟ್ ಹಾಕುವ ರೀತಿಯಲ್ಲಿ ಒಂದೊಂದಾಗಿ ಸಾಲಾಗಿ ಇರಿಸಿ ತಾನೇನೋ ಭಾರಿ ಘನಂದಾರಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಮೆರಿಕ ತೋರಿಸ್ಕೊಳ್ತಾ ಇದೆ. ಅದರಲ್ಲೂ ಪಂಜಾಬ್ನ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದು ಇಳಿತಾ ಇದ್ದಂತ ಹೇಳ್ತಾ ಇದ್ರು, ಸಿಖ್ ಸಮುದಾಯದ ಮಾನ ಸಮ್ಮಾನ ಘನತೆ ಗೌರವರಿ ಅವರು ಹಾಕ್ಕೊಳ್ಳುವಂತಹ ಟರ್ಬನ್ನು ಅದನ್ನೂ ಕೂಡ ತೆಗೆಸಿದ್ರು. ಅವ್ರು ಹಾಕ್ಕೊಳ್ಳುವಂತಹ ಪೇಟ ಏನಿದೆ ಅದನ್ನು ತೆಗೆಸಿದ್ರು ಅನ್ನುವಂತಹ ಒಂದು ಗಂಭೀರ ಆರೋಪ, ಅಂತಹ ಒಂದು ಗಂಭೀರ ಮಾತನ್ನು ಅವರು ಹೇಳಿದ್ರು. ಅಂದರೆ ಎಷ್ಟು ಅಮಾನುಷವಾಗಿ ಅಮಾನವೀಯವಾಗಿ ಮಾನವ ಹಕ್ಕುಗಳನ್ನು ಗಾಳಿಗೆ ತೂರಿ, ಯಾವ ದೇಶ ಮಾನವ ಹಕ್ಕುಗಳ ಒಂದು ಭಾರಿ ದೊಡ್ಡದಾಗಿ ಪುಂಖಾನುಪುಂಖವಾಗಿ ಮಾತನಾಡುತ್ತೆ ಅಂತಹ ಒಂದು ದೇಶ, ಆ ದೇಶದ ಶ್ವೇತಭವನ ಆಡಳಿತಾತ್ಮಕ ಕೇಂದ್ರ ಅದು ಇಂತಹ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡುತ್ತೆ ಅಂತಂದರೆ ಆ ದೇಶಕ್ಕೆ ನಾಚಿಕೆಯಾಗಬೇಕು, ಆ ದೇಶದ ರಾಜಕಾರಣಿಗಳಿಗೂ ಕೂಡ ನಾಚಿಕೆಯಾಗಬೇಕು. ಆಯಿತು, ಬೇಡ ಅಂದವರು ಯಾರು? ಹಾಕಿ ಕಳಿಸಿ, ಏನೋ ಬೇಡಿ ಹಾಕ್ತೀರಾ, ಕೈ ಕಾಲುಗಳನ್ನು ಕಟ್ ಹಾಕ್ತೀರಾ, ಯಾವ ರೀತಿನಾದರೂ ಕಳಿಸಿ. ಆದರೆ ಅದನ್ನು ಪೋಸ್ಟ್ ಮಾಡಿ ಅಪಹಾಸ್ಯ ಮಾಡುವಂಥದ್ದು ಇದೆಯಲ್ಲ, ಯಾರ್ರೀ ಒಪ್ಕೊಳ್ತಾರೆ ಇದನ್ನು? ಯಾವ ದೇಶ ತಾನೇ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ? ಯಾವ ಒಬ್ಬ ಮನುಷ್ಯನೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಎಲಾನ್ ಮಸ್ಕ್, ಈತನ ಬಗ್ಗೆ ಇಡೀ ಜಗತ್ತು ಇವತ್ತು ಚರ್ಚೆ ಮಾಡ್ತಾ ಇದೆ. ಯಾವ ರೀತಿಯಾಗಿ ಸರ್ವಾಧಿಕಾರಿಯಾಗಿದ್ದಂತಹ ಒಬ್ಬ ಹಿಟ್ಲರು ನಡೆದುಕೊಳ್ತಾ ಇದ್ದ, ಆತನನ್ನು ಮೀರಿಸುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಅಪಹಾಸ್ಯರಿ ಅದನ್ನು ವಾವ್ ಅಂತ ಆತ ಟ್ವೀಟ್ ಮಾಡ್ತಾನೆ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಏಲಿಯನ್ಗಳ ಒಂದು ಎಮೋಜಿ ಹಾಕಿ ಟ್ವೀಟ್ ಮಾಡ್ತಾರೆ. ಅಷ್ಟೊಂದು ಅಮಾನವೀಯವಾಗಿ ಅಮಾನುಷವಾಗಿ ಬೇರೆ ದೇಶದ ಪ್ರಜೆಗಳನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಅಕ್ರಮವಾಗಿ ಹೋಗಿರಬಹುದ್ರಿ ಅವರು, ಆದರೆ ಅವರೂ ಕೂಡ ಮನುಷ್ಯರೇ. ನೀವು ಅಕ್ರಮವಾಗಿ ನಿಮ್ಮ ದೇಶಕ್ಕೆ ನುಸುಳಿದ್ದಾರೆ ಅಂತ ಹೇಳಬಹುದು, ಅಕ್ರಮ ವಲಸಿಗರು ಅಂತ ಹೇಳಬಹುದು, ಅಪರಾಧಿಗಳು ಅಂತ ಕೂಡ ಹೇಳಬಹುದು, ಆದರೆ ಅವರೂ ಕೂಡ ಮನುಷ್ಯರು. ನಮ್ಮ ದೇಶದಲ್ಲಿ ಭಯೋತ್ಪಾದಕರಿಗೂ ಕೂಡ ಈ ರೀತಿಯಾಗಿ ನಡೆಸ್ಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ಅವರನ್ನು ಕೆಟ್ಟದಾಗಿ ನಡೆಸ್ಕೊಳ್ಳಲಾಗ್ತಾ ಇದೆಯಲ್ಲ. ಅಮೆರಿಕ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಅಮೆರಿಕದ ಸರ್ಕಾರವೂ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ದೇಶದ ಪ್ರತಿಯೊಂದು ದೇಶಗಳು ಕೂಡ ಇಂತಹ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಎಲ್ಲ ದೇಶಗಳ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಅಮೆರಿಕ. ಪ್ರತಿಯೊಂದು ದೇಶಕ್ಕೆ ಆತನ ನಾಗರಿಕರೇನಿದ್ದಾರೆ ನೋಡಿ, ಭಾರತಕ್ಕೆ ನಮ್ಮ ಭಾರತೀಯ ನಾಗರಿಕರು, ಆ ನಾಗರಿಕರು ನಮ್ಮ ಸ್ವಾಭಿಮಾನ. ಅವರು ಯಾವುದೇ ಒಂದು ದೇಶಕ್ಕೆ ಹೋಗಿರಲಿ, ಕನ್ನಡಿಗರು ಬೇರೆ ರಾಜ್ಯಕ್ಕೆ ಹೋದರೆ ಆ ಕನ್ನಡಿಗರು ನಮ್ಮ ರಾಜ್ಯದ ಸ್ವಾಭಿಮಾನ. ಅವರನ್ನು ಕೆಟ್ಟದಾಗಿ ನಡೆಸ್ಕೊಂಡ್ರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ಅದೇ ರೀತಿಯಾಗಿ ನಮ್ಮ ದೇಶ, ನಮ್ಮ ಭಾರತಕ್ಕೂ ಕೂಡ ಈಗ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ. ಕೇವಲ ಭಾರತ ಮಾತ್ರ ಅಲ್ಲ,
ಅನೇಕ ದೇಶಗಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ. ಇನ್ನು ಕೆಲವರು ಕೂಡ ಕೇಳ್ತಾ ಇದ್ದಾರೆ, ಆಯಿತು ಏನೋ ಅಕ್ರಮ ವಲಸಿಗರಿದ್ದಾರೆ, ಎಲ್ರಿಗೂ ಕೂಡ ಈ ರೀತಿಯಾಗಿ ನೀವು ಕೈ ಕಾಲಿಗೆ ಕೋಳ ತೋಡಿಸಿ ಕಳಿಸ್ತಾ ಇದ್ದೀರಿ ಸ್ವಾಮಿ, ಕೊಲಂಬಿಯಾಕ್ಕೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇಲ್ಲ? ಕೊಲಂಬಿಯಾದ ಪ್ರಧಾನಿಗಳು ನೇರವಾಗಿ ಎಚ್ಚರಿಕೆ ಕೊಟ್ಟರು, ನೀವೇನಾದರೂ ಈ ರೀತಿ ಕೈ ಕೋಳ ಹಾಕಿ ಕಳಿಸಿದ್ರೆ ನಿಮ್ಮ ವಿಮಾನ ಏನಿದೆ ಅದನ್ನು ನಾನು ಇಳಿಯೋದಕ್ಕೆ ಬಿಡಲ್ಲ, ಹೇಗೆ ಕಳಿಸ್ತೀರಿ ಕಳಿಸ್ರಿ ನೀವು ಅಂತ. ನಿಜವಾದ ನಾಯಕತ್ವವು ಕೂಡ ಆ ರೀತಿಯಾಗಿ ಇರಬೇಕು. ಆದರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅಮೆರಿಕವನ್ನು ತೀವ್ರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಮನುಷ್ಯರ ಅಂತ ಅಮೆರಿಕದ ಅಧ್ಯಕ್ಷ ದೊಡ್ಡಣ್ಣ ದೇಶವನ್ನು ಈಗ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈವರೆಗೆ ಒಟ್ಟು 332 ಭಾರತೀಯರನ್ನು ಅಮೆರಿಕ ಈಗ ಹೊರದಬ್ಬಿದೆ. ಅದೇ ರೀತಿಯಾಗಿ ಟ್ರಂಪ್ ಆಡಳಿತ ಇನ್ನೂ ಕೂಡ ಗಡಿಪಾರು ಸರದಿಯಲ್ಲಿ ಅನೇಕರು ಕಾದು ಕುಳಿತಿದ್ದಾರೆ. ಅಮೆರಿಕ ಹೇಳ್ತಾ ಇತ್ತು 18,000 ಭಾರತೀಯರಿದ್ದಾರೆ ಅಂತ. 18,000 ಜನ ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಅವರನ್ನು ಎಲ್ಲಿರಿಸಿದ್ದಾರೆ ನೋಡಿ. ಕಳಿಸ್ಬೇಕಾಗ್ದಾಗಲೇ ಈ ರೀತಿಯಾಗಿ ಅವರನ್ನು ಕೈ ಕಾಲಿಗೆ ಕೋಳ ತೋಡಿಸಿ ಅವರನ್ನು ಭಯೋತ್ಪಾದಕರಂತೆ ಕಳಿಸಲಾಗ್ತಾ ಇದೆ ಅಂತಂದರೆ, ಅಮಾನುಷವಾಗಿ ಅಮಾನವೀಯವಾಗಿ ಅವರನ್ನು ಮೃಗಗಳ ರೀತಿಯಲ್ಲಿ ನಡೆಸ್ಕೊಳ್ಳಲಾಗ್ತಾ ಇದೆ ಅಂತಂದರೆ ಅಲ್ಲಿರುವಂಥವರ ಪರಿಸ್ಥಿತಿ ಯಾವ ರೀತಿ ಕಂಡ್ರೆ ಇರಬಹುದು? ಈ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡುತ್ತೆ. ಪ್ರತಿಯೊಂದು ದೇಶಗಳು ಕೂಡ ಇದನ್ನು ಪ್ರಶ್ನೆ ಮಾಡಬೇಕು ಅಮೆರಿಕಾಗೆ. ನಮ್ಮ ದೇಶದ ನಾಗರಿಕರನ್ನ ಎಲ್ಲಿ ಇರಿಸಿದ್ದೀರಿ ನೀವು, ಯಾವ ರೀತಿಯಾಗಿ ಇರಿಸಿದ್ದೀರಾ, ಕನಿಷ್ಠ ಮಾನವೀಯ ಸೌಕರ್ಯಗಳನ್ನು ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ ಇಲ್ವಾ? ಇಂತಹ ಪ್ರಶ್ನೆಗಳನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಭಾರತ ಸರ್ಕಾರದ ಒಂದು ಮೌನ ಕೂಡ ಎದ್ದು ಕಂಡು ಬರ್ತಾ ಇದೆ.